ನೇರವಾಗಿ ನಾವು ಜೀವಿಕೆ ಸಂಸ್ಥೆಯ ಮುಖ್ಯಸ್ಥರಾದಂತಹ ಅಭಿನವ್ ಅವರಿಗೆ ಕರೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ವಿ. ಕರೆ ಹೋಗ್ತಾ ಇದೆ, ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇಲ್ಲ. ಈಗಲೂ ಕೂಡ ನಮ್ಮ ವೇದಿಕೆ ನಿಮಗೋಸ್ಕರ ಸಿದ್ಧವಾಗಿದೆ. ನಾವು ಹೇಳ್ತಾ ಇರುವಂತಹ ಈ ಎಲ್ಲ ಅವ್ಯವಸ್ಥೆಯ ಆಗರಕ್ಕೆ ಏನು ಕಾರಣ ಅನ್ನೋದನ್ನ ದಯವಿಟ್ಟು ರಾಜ್ಯದ ಜನತೆಯ ಮುಂದೆ ನೀವು ಸ್ಪಷ್ಟಪಡಿಸಿ. ಸೇವೆ ಮಾಡ್ತೀವಿ, ಜನರ ಸೇವೆಗೋಸ್ಕರ ನಾವು ಸರ್ಕಾರದ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಮಹೋನ್ನತ ಉದ್ದೇಶ ಇಟ್ಕೊಂಡು ಬಂದಿರುವಂತಹ ನಿಮ್ಮ ಸಂಸ್ಥೆ ಮಾಡ್ತಾ ಇರೋ ಈ ಎಡವಟ್ಟುಗಳಿಗೆ ಏನು ಕಾರಣ, ಎಷ್ಟು ಲೂಟಿ ಹೊಡೆದಿದ್ದೀರಾ ಅನ್ನೋದು ರಾಜ್ಯದ ಜನರ ಪ್ರಶ್ನೆಯಾಗಿದೆ. ಶ್ರೀಧರ್ ಅವರು, ಈಗಾಗಲೇ ಸಚಿವರು ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಅಂದ್ರೆ ಈ ರೀತಿಯ ಸಮಸ್ಯೆ ಮುಂದಾಗದಂತೆ ಎಚ್ಚರಿಕಾ ಕ್ರಮಗಳನ್ನ, ಹಲವಾರು ಎಚ್ಚರಿಕಾ ಕ್ರಮಗಳನ್ನ ನಾವು ತೆಗೆದುಕೊಳ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಆದ್ರೆ ಜೀವಿಕೆ ಸಂಸ್ಥೆಯ ಕುರಿತಾಗಿ ಅಥವಾ ಈ ಹಿಂದೆ ನಡೆದಿರೋ ಅವ್ಯವಹಾರದ ಕುರಿತಾಗಿ ಏನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಈಗ ಸಚಿವರು ತೆಗೆದುಕೊಂಡಿರೋ ನಿರ್ಧಾರದಿಂದ ವ್ಯವಸ್ಥೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಮೇಡಮ್, ನಾನು ನೇರವಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇವತ್ತವರೆಗೂ ಏನು ಮೊನ್ನೆ ಲಾಸ್ಟ್ ಟೈಮ್ ಸುವರ್ಣ ಸ್ಪ್ರಿಂಗ್ ಆಪರೇಷನ್ ಮಾಡಿದಾಗ ಡಬಲ್ ಡಿಸ್ಪ್ಯಾಚ್ ಏನಿದು ಗಾಡಿಗಳು ಶಿಫ್ಟ್ ಮಾಡ್ತಾರೆ ದಂಧೆ ಅಂತ ಮಾಡಿದ್ರಲ್ಲ, ಇದುವರೆಗೂ ಅದು ಸತತವಾಗಿ ನಡೀತಲೇ ಇದೆ. ಅಂದರೆ ಇಷ್ಟು ಮಾಧ್ಯಮದಲ್ಲಿ ಬಂದು ಸರ್ಕಾರ ಮಟ್ಟಕ್ಕೆ ಹೋಗಿ ಸರ್ಕಾರದ ಮಟ್ಟದಲ್ಲಿ ಕೇಳಿದ್ರು ಅವ್ರಿಗೆ ದಾಖಲಾತಿ ಸಮೇತ ಒದಗಿಸಿ ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕೊಟ್ಟರು ಇವತ್ತು ರಾಜಾರೋಷವಾಗಿ ಇವರು ಆಡು ಹಗಲೇ ದಂಧೆ ಮಾಡ್ತಿದ್ದಾರೆ. ಸಚಿವರು ಅದು ಕೇಳಿದ್ದಾರೆ. ಅಂದರೆ ಇವತ್ತು ಮಟ್ಟದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಡಮ್, ಈಗ ಆರೋಗ್ಯ ಸಚಿವರು ಹೇಳಿದ್ದಾರೆ, ಬಟ್ ಅದು ಫೀಲ್ಡಲ್ಲಿ ಏನು ಈ ತಾಲೂಕು ಅಧಿಕಾರಿಗಳು ಇವರು ಇದ್ದಾರಲ್ಲ, ಅವರು ಸತತವಾಗಿ ಅವರು ನ್ಯಾಯಯುತವಾಗಿ ಇದನ್ನು ಎನ್ಕ್ವೈರಿ ಮಾಡಿ ಅದನ್ನ ಇರ್ತಕ್ಕಂಥ ವಾಸ್ತವ ವರದಿ ಇವ್ರಿಗೆ ತಲುಪಿಸಿದ್ರೆ ಅದು ಎಫೆಕ್ಟನ್ನು ಸರಿಪಡಿಸೋಕೆ ಸಾಧ್ಯನೇ ಹೊರತು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನೋ, ಯಾಕಂದ್ರೆ ಇವ್ರು ಜೀವಿಕೆ ಯಾರು ಬೇಕಾದ್ರೆ ಕೊಂಡ್ಕೊಂತಾರೆ ಮೇಡಮ್. ನಾಳೆ ಇವತ್ತು ನಾನು ಇಲ್ಲಿ ಧ್ವನಿ ಎತ್ತಿದ್ದು ಮಾತಾಡಿ ಅಂದರೆ ನಾನು ಕೆಲಸ ತೆಗೆಯೋದು ಒಂದು 10 ಸಲ ಅಡ್ಡಾಡ್ಸೋದು, ನಾನು ಎಷ್ಟು ಸರಿ ಅಡ್ಡಾಡ್ತೀನಿ ಅಡ್ಡಾಡಿ ಸಾಕು ಬೇರೆ ಕೆಲಸ ನೋಡ್ಕೊಂತೀನಿ ಅಂತ ಈ ರೀತಿ ಒಂದು ಇದು ಮಾಡ್ತಾರೆ. ಮತ್ತು ಇವತ್ತು ಎಲ್ಲ ನಾನು ಏನು ಕಾರ್ಯನಿರ್ವಹಿಸ್ತೀನಿ ಅಂತ ಎಲ್ಲ ಸಿಬ್ಬಂದಿಗಳು ಹೇಳೋದಿಷ್ಟೇ, ಇವತ್ತು ಅವ್ರಿಗೆ ದಬ್ಬಾಳಿಕೆ ಎದುರಿಸ್ತಾರೆ ಮೇಡಮ್. ಕಾಲ್ ಮಾಡಿದವ್ರಿಗೆ, ನೀನು ಅವ್ರ ಮೀಡಿಯಾದವ್ರು ಬರ್ತಾರೆ ಮತ್ತು ಯಾರು ಅಧಿಕಾರಿಗಳು ಬರ್ತಾರೆ ಅಂದ್ರೆ ನೀನೇನಾರು ಹೇಳಿದ್ರೆ ನಿನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ಇಲ್ಲ ಕೆಲಸ ತೆಗಿತೀನಿ ಅಂತೇಳಿ. ಅದಕ್ಕೆ ನಾನು ಎಂಪ್ಲಾಯಿಗಳು ಕೇಳ್ಕೊಂಡಿದ್ದೀನಿ ಅಂದರೆ ನಿಜವಾದ ವಾಸ್ತವ ನಿಮ್ಮ ಏನಿದೆ, ಯಾಕಂದರೆ ಇದು ಮುಟ್ಟಬೇಕಂದ್ರೆ ಅವರೇ ಹೇಳ್ಬೇಕು. ಈಗ ಯಾಕಂದ್ರೆ ನಾನೇನು ಹೇಳ್ದಂತ ಇಲ್ಲಿ ಬಂದು ಕೂತ್ಕೊಂಡು ನನಗೂ ಆಪಾದನೆ ಮಾಡ್ತಾರೆ ಮೇಡಮ್. ಅವರೆಲ್ಲ ಸುಮ್ಮನೆ ಹೇಳ್ತಾರೆ ನಾವೆಲ್ಲ ಕರೆಕ್ಟ್ ಇದ್ವಿ ಅಂತೇಳಿ. ವಾಸ್ತವ ನಾವು ರೋಗಿ ತಿಳ್ಕೊಂಡು ಒಂದೇ ಒಂದು ಜಿಲ್ಲೆಯಲ್ಲಿ ಅವ್ರು ಕರೆಕ್ಟಾಗಿ ತಿಳ್ಕೊಂಡ್ರೆ ಇಡೀ 30 ಜಿಲ್ಲೆದು ವಾಸ್ತವ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಇರ್ತಕ್ಕಂಥ ತಾಲೂಕು ಆಫೀಸರ್ಗಳು, THOಗಳು ಅವರು ಇದು ಸರ್ಕಾರದ ಯೋಜನೆ, ಇಷ್ಟೆಲ್ಲ ಸಾರ್ವಜನಿಕರಿದಂತೆ ಅವರು ನಮ್ಮ ಸ್ವಂತ ಕೆಲಸ ಅಂತೇಳಿ ತಿಳ್ಕೊಂಡು ಅವ್ರ ಕರ್ತವ್ಯ ಕರೆಕ್ಟಾಗಿ ನಿರ್ವಹಿಸಿ ಸರಿಯಾಗುತ್ತೆ ಹೊರತು ಇಲ್ಲಾಂದ್ರೆ ಈ ಜೀವಿಕೆ ಅಂದರೆ ಒಂಥರ ದಂದು ಇದ್ದಂಗೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಪರಮೇಶ್ವರ್, ನನಗೊಂದು ಕ್ವಶನ್ ಏನಂದ್ರೆ, ಈಗ ಮೊದಲಿಂದ ಕೂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ತಾಲೂಕು ಆರೋಗ್ಯ ನೋಡಬೇಕಿತ್ತು, ಅವ್ರು ಮಾಡಿಲ್ಲ ಅಂತ ಒಪ್ಕೊಂಡು ಸಚಿವರೇ ಹೇಳ್ತಾರೆ, ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದು. ಈಗ ಸಚಿವರು ಹೇಳಿದ ಮೇಲೆ ಆ ಕರ್ತವ್ಯನ ಇವರು ಸರಿಯಾಗಿ ನಿಭಾಯಿಸ್ತಾರೆ ಅಂತ, ಇವ್ರ ಜೀವಿಕೆ ಜೊತೆ ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ ಇದೆಯಾ ನಿಮ್ಗೆ? ಅಲ್ಲ, ಈಗ ಇರ್ತಕ್ಕಂಥ 30 ಜಿಲ್ಲೆ ಎಲ್ಲ ತಾಲೂಕು ಅಧಿಕಾರಿಗಳು ಅವ್ರ ಜೊತೆ ಟೈಅಪ್ ಆಗಕ್ಕೆ ಸಾಧ್ಯವಿಲ್ಲದ ಮಾತು. ಯಾರ 4-5 ಜನ ಅವ್ರ ಮಾತು ಕೇಳಿ ಅವ್ರ ಥರ ವರದಿ ಕೊಟ್ಟರು ಕೊಡ್ಬೋದು. ಇನ್ನು ಉಳಿದಂಥರಂತೂ ಸ್ಪಷ್ಟವಾದ ವರದಿ ಕೊಟ್ಟೇ ಕೊಡ್ತಾರೆ. ಯಾಕಂದರೆ 30 ಜಿಲ್ಲೆಯಲ್ಲಿ 170 ತಾಲೂಕು ಅಧಿಕಾರಿಗಳು ಅವ್ರು ಅಷ್ಟೂ ತಪ್ಪು ಮಾಹಿತಿ ಕೊಡಕ್ಕೆ ಸಾಧ್ಯ ಇದ್ದಾರೆ, ಖಂಡಿತ ಇದ್ದಾರೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗಳು ನಮ್ಮ ಬಗ್ಗೆ ತುಂಬ ಸಪೋರ್ಟ್ ಮಾಡಿ ಅವನ್ನ ಕೆಲವೊಂದು ಸತಿ ಅವ್ರ ಸರ್ಕಾರಕ್ಕೆ ಇದನ್ನ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಸರ್ಕಾರ ಇದನ್ನು ಇಷ್ಟಕ್ಕೆ ಬರೀ ಅವ್ರ ಮೇಲೆ ನೀವು ಈಗ ಕಣ್ಣಿಡ್ರಿ ಇನ್ನೇನ ಮಾಡ್ರಿ ಅಲ್ಲ. 2008ರಿಂದ ಇಲ್ಲಿವರೆಗೂ ಏನೇನು ಮಾಡ್ಕೊಂಬಂದ್ರು, ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ನುಂಗಿದ್ದಾರೆ, ಇಲ್ಲಿವರೆಗೂ ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಒಂದು ತನಿಖೆ ಮಾಡಿಸ್ಬೋದು. ಹೌದು, ಸರ್ಕಾರ ನಿರ್ದೇಶನ ಕೊಡಬಹುದು ತನಿಖೆಗೆ. ಇದರ ನಡುವೆ ನಂದೊಂದು ಪ್ರಶ್ನೆ, ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಸಚಿವರ ಕಣ್ಣು ಮುಂದೆ ಇದೆ, ರಾಜ್ಯದ ಜನರ ಕಣ್ಣು ಮುಂದೆ ಇದೆ. ಆದ್ರೂ ಮುಂದುವರಿಸಬೇಕಾ ಜೀವಿಕೆ? ಯಾಕೆ ಅದ್ರ ಬಗ್ಗೆ ಯಾವ್ದು ನಿರ್ಧಾರ ಹೊರಬಿದ್ದಿಲ್ಲ? ಸಚಿವರು ಮಾತಾಡುವಾಗ ಇಲ್ಲ, ಇದು ಖಂಡಿತ ಅವ್ರನ್ನ ಕೈ ಬಿಟ್ಟು ಸರ್ಕಾರ ನಡೆಸಬಹುದು. ಇದೇನು ಸರ್ಕಾರದ ಕೈಲಿ ಆಗ್ಲಿಲ್ಲದಂತ ಯೋಜನೆ ಏನಲ್ಲ. ಯಾಕಂದ್ರೆ ಎಲ್ಲಾ ಜಿಲ್ಲೆಯಲ್ಲೂ ತಾಲೂಕು ಅಧಿಕಾರಿಗಳಿದ್ದಾರೆ, ಡಿಸ್ಟಿಕ್ ಹೆಲ್ತ್ ಆಫೀಸರ್ಗಳಿದ್ದಾರೆ. ಒಬ್ಬೊಬ್ರಿಗೆ ಏನಲ್ಲ ಅಂದ್ರೆ 2 ಗಾಡಿ 3 ಗಾಡಿ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು. ಸರ್ಕಾರ ನಿಗಾ ಇಟ್ಟು ಇದನ್ನ ಯೋಜನೆಯನ್ನ ಖಂಡಿತ ಸರ್ಕಾರ ಮಾಡ್ಬೋದು. ಆದ್ರೆ ಈ ಸಮಸ್ಯೆ ಜೊತೆ ಒಡಂಬಡಿಕೆ ಮಾಡಿದೀವಿ ಅನ್ನೋ ಉದ್ದೇಶದಿಂದ ಅವರು ಏನು ಭ್ರಷ್ಟಾಚಾರ ಏನೇ ಮಾಡಿದ್ರು ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಅಧಿಕಾರಿಗಳೇ ಇಲ್ದಂಗಾಗಿದ್ದಾರೆ. ಇದರಲ್ಲಿ ನಮಗೆ ಕೆಲವೊಂದು ಸರಿ ಅನುಮಾನ ಬರ್ತಾ ಇದೆ, ಸಚಿವರಿಗೂ ಗೊತ್ತಿಲ್ಲದಂಗೆ ಮಧ್ಯೆ ಇರ್ತಕ್ಕಂಥ ಯಾವ ಅಧಿಕಾರಿಗಳು ಇವ್ರಿಗೆ ಕೈ ಜೋಡಿಸಿರ್ತಾರೆ. ಇವರು ಏನಾದರೂ ಮಾತಾಡ್ತಕ್ಕಂಥ ಸಚಿವರು ಏನಾದರೂ ಕ್ವಶನ್ ಮಾಡಿದರೆ ಸಂಸ್ಥೆಗೆ, ಬೇರೆ ಅಧಿಕಾರಿಗಳು ಅವ್ರ ಪರವಾಗಿ ಉತ್ತರ ಹೇಳ್ತಾರೆ, ಅವ್ರು ಮಾತಾಡ್ತಾ ಇಲ್ಲ. ಅಂದ್ರೆ ಇವರು ಎಷ್ಟು ಮಟ್ಟಿಗೆ ಇದು ಮಾಡಿರ್ಬೋದು. ನನಗೆ ಇಲ್ಲಿ ದೊಡ್ಡ ಪ್ರಶ್ನೆನೇ ಅದು ಉದ್ಭವ ಆಗ್ತಿರೋದು.
ಜೀವಿಕೆ ಸಂಸ್ಥೆ ಪರವಾಗಿ ಅಧಿಕಾರಿಗಳು ಉತ್ತರಿಸ್ತಿದ್ದಾರೆ ಅಂದ್ರೆ ಇವಾಗ ಅಧಿಕಾರಿಗಳು ಮತ್ತು ಜೀವಿಕೆ ಸಂಸ್ಥೆ ಇಬ್ರು ಕೂಡ ಸೇರಿ ನಡೆಸ್ಕೊಂಡು ಹೋಗ್ಲಿ ಅಂದ್ರೆ ಅದು ಎಷ್ಟು ಮಟ್ಟಕ್ಕೆ ಚೆನ್ನಾಗಿರುತ್ತೆ. ಈಗ ಆಗ್ತಿರೋದು ಈಗ ಭ್ರಷ್ಟ ಅಧಿಕಾರಿಗಳು ಜೀವಿಕೆ ಸಂಸ್ಥೆ ಸೇವಾ ಮುಖವಾಡ ಹಾಕೊಂಡು ಜೀವಿಕೆ ಸಂಸ್ಥೆ ಸೇರ್ಕೊಂಡು ಇಲ್ಲಿ ರೋಗಿಗಳು ಮತ್ತೆ ಸರ್ಕಾರಕ್ಕೆ ಮತ್ತೆ ಇಲ್ಲಿನ ಸಿಬ್ಬಂದಿಗಳಿಗೆ ಮೋಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಇವ್ರು ಎಷ್ಟು ಚೀಪ್ ಆಗಿದ್ದಾರೆ ಅಂತ ಅನ್ನುವಂಥದ್ದು. ಇವರು ಈಗ ಸಿಬ್ಬಂದಿಗಳನ್ನ ಏನೋ ಒಂದು ಕುಡಿದು ಬಂದಿದ್ದಾರೆ ಅನ್ನೋ ಒಂದು ಉದಾಹರಣೆ ಕೊಡ್ತೀನಿ. ಕುಡಿದು ಬಂದಿದ್ದಾರೆ ಅಂತ ಸಸ್ಪೆಂಡ್ ಮಾಡಿದ್ದಾರೆ. ಕುಡಿದು ಬಂದಿದ್ದು ಸಸ್ಪೆಂಡ್ ಮಾಡಿದ ಮೇಲೆ ನೆಕ್ಸ್ಟ್ ಇವನು ಹಣ ಕೊಟ್ಟ ತಕ್ಷಣ ಅವನು ಕುಡ್ದಿಲ್ಲ ಅಂತ ಸರ್ಟಿಫಿಕೇಟ್ ತಗೊಂಡು ವಾಪಸ್ ಮಾಡ್ತಾರೆ. ಕುಡಿದಿರೋದು ಪ್ರೂವ್ ಆಗಿರುತ್ತೆ. ಆಮೇಲೆ ಅದು ಹೆಂಗೆ ನೀನು ಕುಡ್ದಿಲ್ಲ ಅಂತ ನೀನು ವಾಪಸ್ ಬಂದ್ಬಿಡ್ತೀಯ, ನೀನು ಹಣ ಕೊಟ್ಟ ತಕ್ಷಣ ಸಸ್ಪೆಂಡ್ ಆದರೂ ಕೂಡ ಕಾಸು ಕೊಟ್ಟ ತಕ್ಷಣ ವಾಪಸ್ ಬಂದ್ಬಿಡ್ತಾರೆ. ಅಷ್ಟು ಚೀಪ್ ಮಟ್ಟಕ್ಕೆ ಎಲ್ಲ ಜಿಲ್ಲೆಯಲ್ಲಿ ವ್ಯವಸ್ಥಾಪಕರು ಅಂತ ಇರ್ತಾರೆ ಮೇಡಮ್. ಅವ್ರು ಎಷ್ಟು ಎಲ್ಲೆಲ್ಲಿ ಹೆಂಗೆ ದುಡ್ಡು ಮಾಡಕ್ ಸಾಧ್ಯನ ಅಷ್ಟು ದುಡ್ಡು ಮಾಡ್ತಾ ಇದಾರೆ. ನಾವು ಒಬ್ಬ ನಮ್ಮ ನಾಗರಾಜನ್ನ ಒಬ್ಬ ಎಂಪ್ಲಾಯಿ ಜೀವಿಕೆ ಮಾಡ್ತಕ್ಕಂಥ ಅವ್ರೇನು ಸಂಸ್ಥೆಯಿಂದ ಟೈರ್ಗಳು ಕಳಿಸ್ತಾ ಇದ್ರು, ಎಕ್ವಿಪ್ಮೆಂಟ್ಸ್ ಕಳಿಸ್ತಾ ಇದ್ರು, ಮೆಡಿಸಿನ್ ಕಳಿಸ್ತಾ ಇದ್ರು. ಅವು ಎಲ್ಲೆಲ್ಲಿ ಹೋಗ್ತಾ ಇದಾವೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ, ಆಂಬುಲೆನ್ಸಿಗೆ ಬರ್ತಾ ಇಲ್ಲ, ಟೈರ್ಗಳು ಹಾಳಾಗಿ ಹೋಗಿದಾವೆ. ನಾವು ಹೋದ್ರೆ ನಮಗೆ ಡ್ರೈವಿಂಗ್ ಮಾಡಕ್ಕೆ ಭಯ. ಅಲ್ಲ, ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಆಗಿತ್ತು. ಅಲ್ಲಿರುವಂತಹ ಸಿಬ್ಬಂದಿಯೇ ಹೆರಿಗೆ ಅದನ್ನ ಸಂಸ್ಥೆ ಹೋಗಿ ಮುಟ್ಸಿದ್ರೆ ನಿಮ್ಮ ಅಧಿಕಾರಿಗಳು ಈ ತರ ಭ್ರಷ್ಟರಿದ್ದಾರೆ, ಇವ್ರ ಮೇಲೆ ಕ್ರಮ ತಗೊಳ್ರಿ ಅಂದ್ರೆ ಅವ್ರು ಮಾಡಿದ್ದೇನು, ಅವನ್ನ ಪರವಾಗಿ ಮಾಡಿ ಆ ಸಿಬ್ಬಂದಿನ ಟ್ರಾನ್ಸ್ಫರ್. ಯಾರು ಕೇಳ್ಬೇಕಿದ್ನ? ಮೊನ್ನೆ ಮಾಧ್ಯಮದಲ್ಲಿ ನೀವು ಸುವರ್ಣ ಇಂಪ್ಯಾಕ್ಟ್ ಮಾಡಿದಕ್ಕೆ 9 ಜನ ಸಸ್ಪೆಂಡು. ಕಾರಣ ಕೇಳಿದ್ರೆ ನೀವು ಮೀಡಿಯಾಕ್ಕೆ ಹೋಗಿರಿ ಅಂತ ಕೊಡ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಅದರಿಂದ ಮತ್ತೊಂದು ಅನಾಹುತ ಆಗುತ್ತೆ. ಅದ್ರ ಬದಲು ಬೇರೆ ಕಾರಣ ಕೊಟ್ಟು ಸಸ್ಪೆಂಡ್ ಎನ್ಕ್ವೈರಿಗೆ ಬರೀ. ನಿಮಗೆ ಜೀವಿಕೆ ಸಂಸ್ಥೆ ಉಳಿಬೇಕು ಅಂತ ಅನಿಸ್ತಾ ಇದೆಯಾ? ಖಂಡಿತ ಉಳಿಬಾರ್ದು ಮೇಡಮ್. ನಾವು 2008ರಿಂದ ಯೋಜನೆ ಬಂದಿದೆ. ನಾವು 2011ರಿಂದನೂ ಕೂಡ ಅವಾಗ ಮೊದಲೇ ನಾವು ಇಂಡಿವಿಜುವಲ್ ಆಗಿ ಕ್ವಶನ್ ಮಾಡ್ತಾ ಇದ್ವಿ. ಅವಾಗ ಒಬ್ಬೊಬ್ಬರನ್ನ ಅವಾಗನೇ ಇವರೆಲ್ಲ ನಮ್ಮನ್ನ ತೆಗೆದಿದ್ರು. 2000ಕ್ಕೂ ಜನರನ್ನ ತೆಗೆದಿದ್ದಾರೆ 2008, 9, 10ರಲ್ಲೇನೆ. ಆವಾಗಲಿಂದ ನಾವು ಒಂದು ಸಂಘಟನೆ ಮಾಡಿಕೊಂಡು ಹೋರಾಟವನ್ನು ಮಾಡ್ಕೊತ ಬಂದೀವಿ. ಮೊನ್ನೆ ತಾನೇ ನಾವು ಹೋದ ವರ್ಷ 3 ತಿಂಗಳ ಸತತವಾಗಿ ಹೋರಾಟವನ್ನು ಮಾಡಿದ್ವಿ. ಎಚ್ ಆಂಜನೇಯ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ಒಂದು 10 ಸಾರಿ ಮೀಟಿಂಗ್ ಅನ್ನು ಮಾಡಿದ್ರು ಕೂಡ ಜೀವಿಕೆ ಸಂಸ್ಥೆಯವರು ಬಗ್ಲೇ ಇಲ್ಲ. ಅಂದ್ರೆ ಟೋಟಲಿ ಸರ್ಕಾರಕ್ಕೆ ಸವಾಲಾಗಿ ನಿಂತ್ಕೊಂಡಿದ್ದಾರೆ. ಅವರು ಟ್ರೈನಿಂಗ್ ಅಲ್ಲೂ ಮೋಸ ಮಾಡ್ತಿದ್ದಾರೆ. ಹೌದು ಮೇಡಮ್, ಟ್ರೈನಿಂಗ್ ಅಲ್ಲಿ ಕೂಡ ಅವರು ಏನ್ ಮಾಡ್ತಾರೆ, ಈಗ 200 ಜನರನ್ನ ಟ್ರೈನಿಂಗ್ ಕೊಡೋದು, ಅದರಲ್ಲಿ 20 ಜನರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು, ಉಳಿದಂತವ್ರದ್ದು ದುಡ್ಡು ಎತ್ಕೊಂಡು ಅವ್ರ ಮನೆ ಕಳಿಸೋದು. ಈ ತರ ಅಲ್ಲಿ ಕೂಡ ಅವರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಶಿವಶಂಕರ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ಎಸ್ ಶಿವಶಂಕರ್ ಅವರೇ ಹೇಳಿ. ಅಮ್ಮ, ನಾವು ಕುರುಬರಳಿಂದ ಶಿವಶಂಕರ್ ಅಂತ. ಹೇಳಿ. ಅಲ್ಲಿ ಟಾಲೆ ಫ್ಯಾಕ್ಟ್ರಿ ಅಂತ ಇದು ಬೈಲಾರ್ ಬ್ಲಾಸ್ಟ್ ಆಗಿತ್ತಮ್ಮ. ಹೇಳಿ ಶಿವಶಂಕರ್ ಅವರೇ. ಅದೇ ಇದಕ್ಕ ಆಂಬುಲೆನ್ಸ್ ಫೋನ್ ಮಾಡಿ 1 ಅವರ್ ಆದ್ರೂ 1 ಗಂಟೆ ಆದ್ರೂ ಆಂಬುಲೆನ್ಸ್ ಬಂದಿದ್ದಿಲ್ಲಮ್ಮ. ಪೇಷಂಟ್ಗಳನ್ನ ಸುಟ್ಟು ಗಾಯ ಆದ್ರನ್ನ ಪೇಷಂಟ್ಗಳನ್ನ ಆಟೋದಲ್ಲಿ ತಗೊಂಡು ಇದಕ್ಕೆ ಹಾಸ್ಪಿಟಲ್ಗೆ ಹರಿಹರ ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಹಂಗಾಗಿ ಸಾವು ಇದು ಮಾಡಿದ್ರು. ಸುಮಾರು ಜನ ಫೋನ್ ಮಾಡಿದ್ರು. 1 ತಾಸು ಆದ್ರೂ ಒಂದು ಆಂಬುಲೆನ್ಸ್ ಇಲ್ಲ, ಒಂದು ಅವ್ರ ಪ್ರತಿಕ್ರಿಯೆ ಇಲ್ಲ. ಅಂದ್ರೆ ಆಂಬುಲೆನ್ಸ್ ಇಲ್ಲ. ಆದ್ರೆ ಒಬ್ಬನು ಟಿಕೆಟ್ ಬಿಟ್ಟಮ್ಮ ಆದ್ರ. ಓಕೆ. ಎಸ್, ಧನ್ಯವಾದ ಶಿವಶಂಕರ್ ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡೋದಕ್ಕೆ. ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ, ಅದರಲ್ಲಿ ಒಬ್ರು ತೀರ ಹೋದ್ರು. ಸಿಬ್ಬಂದಿ ಕೊರತೆ ಮೇಡಮ್. ಇದು ಇಲ್ಲಿ ಕಾಣ್ತಾ ಇರೋದು ಸಿಬ್ಬಂದಿ ಕೊರತೆ ಮೇಡಮ್. ಎರಡನೇದು ಗಾಡಿಯನ್ನ ಸರಿಯಾದ ರೀತಿ ಮೇಂಟೆನೆನ್ಸ್ ಇಲ್ಲ. ಮೂರನೇದು ಇನ್ನೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಏನಂದ್ರೆ, ಒಂದು ಪೇಷಂಟ್ ಆಲ್ರೆಡಿ ಒಂದು ಆಂಬುಲೆನ್ಸ್ ಅಲ್ಲಿ ಬರ್ತಾ ಇರುತ್ತೆ. ಅದನ್ನ ಕರ್ಕೊಂಬರಕ್ಕೆ ನಾವು ಜಿಲ್ಲಾ ಲೊಕೇಶನ್ ನಿಂದ ಗಾಡಿ ಹೋಗ್ಬೇಕು. ಆಲ್ರೆಡಿ ಪೇಷಂಟ್ ಇದೆ, ಅಲ್ಲಿ ಟ್ರೀಟ್ಮೆಂಟ್ ನಡೀತಿದೆ, ಅವ್ರು ಸೇಫು. ಅವ್ರು ಅದೇ ಗಾಡಿಲಿ ಇಲ್ಲಿಗೆ ಬಂದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಖಾಲಿ ಇರೋ ಗಾಡಿ ಅಲ್ಲಿಗೆ ಹೋಗ್ಬೇಕು. ಅದೇ ಸಮಯದಲ್ಲಿ ಇಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆದರೆ ಇಲ್ಲಿಗೆ ಆಂಬುಲೆನ್ಸ್ ಇರಲ್ಲ. ಈ ಗಾಡಿ ಮಾಡಲೇಬೇಕು ಅನ್ನುವಂತಹ ಆದೇಶ ಇದೆ. ಶಿಫ್ಟಿಂಗ್ ಮಾಡಲೇಬೇಕು. ಆಮೇಲೆ ನೀವು ಕೇಸ್ ಇಷ್ಟು ಮಾಡ್ರಿ, ದಿನಕ್ಕೆ 6 ಕೇಸ್ ಕೊಡ್ರಿ, 12 ಕೇಸ್ ಮಾಡ್ರಿ. ಇವ್ರು ಹೆಂಗೆ ಅಂದ್ರೆ, ಇವ್ರಿಗೆ ಏನಾದರೂ ಯೋಧರು ಏನಾದ್ರು ಇವ್ರು ಸೇವೆ ಕೊಟ್ಟರೆ ದಿನ ಎಷ್ಟು ಜನ ಸಾಯಿಸಲೇಬೇಕು, ಹಂಗಾದ್ರೆ ಸಂಬಳ ಕೊಡ್ತೀವಿ ಅನ್ನೋಂತಾರೆ ಇವರು. ಇದು ಇಲ್ಲಂದ್ರೆ ಇಲ್ಲ ಅಂದ್ರೆ ನಾನು ಪೇಷಂಟ್ ಇಲ್ಲ ಅಂದ್ರೆ ಕರ್ಕೊಂಡ್ ಬರೋದಿಲ್ಲಿದ್ದ. ಹೌದು, ಇವತ್ತು ಇಡೀ ಜಗತ್ತೇ ಏನು ಕೇಳ್ಕೊಂತೈತಿ, ಎಲ್ಲರೂ ಜನ ಸುಭಿಕ್ಷವಾಗಿರ್ಲಿ ಅಂತಾರೆ. ಇವ್ರು ಏನಲ್ಲ, ಇವ್ರು ಏನನ್ನಾರ ಮಾಡ್ಕೊಂಡು ನಾವು ಇಲ್ಲ ಅಂದ್ರೆ ಫೇಕ್ ಹೆಸರು ನಿಮ್ಮ ಹೆಸರಲ್ಲಿ ಸಾರ್ವಜನಿಕರಿಗೆ ಚೆನ್ನಾಗಿ ಸೇವೆ ಲಭಿಸಬೇಕು ಅನ್ನುವಂತ ಉದ್ದೇಶ ಸರ್ಕಾರದಿಂದ ಸಾಕಷ್ಟು ದುಡ್ಡು ಕೊಟ್ಟಿದೆ. ದುಡ್ಡು ಕೊಡೋದ್ರಲ್ಲಿ ಸರ್ಕಾರ ಹಿಂದೇಟ್ ಹಾಕಿಲ್ಲ, ಇವ್ರು ಕೇಳಿದಂಗೆ ದುಡ್ಡು ಕೊಟ್ಟಿದೆ. ಆದ್ರೆ ಇವ್ರು ನಡೆಸ್ಕೊಂಡು ಹೋಗೋದ್ರಲ್ಲಿ ವಿಫಲರಾಗಿದ್ದಾರೆ. ಸರ್ಕಾರ ಕೊಟ್ಟಿರುವ 100% ದುಡ್ಡಿನಲ್ಲಿ ಕನಿಷ್ಠ ಪಕ್ಷ 10% ಇಲ್ಲಿ ಕೆಲಸಕ್ಕೆ ಬಂದಿದ್ಯಾ, 10% ಆದ್ರೂ ಬಳಸ್ಕೊಂಡಿದ್ದಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಸಚಿವರ ಈಗ ತೆಗೆದುಕೊಂಡಿರುವ ನಿರ್ಧಾರ ಬಹುಶಃ ವಿಜಯಲಕ್ಷ್ಮಿ ಅವರು ಯಾವ ಮಟ್ಟಕ್ಕೂ ಸಾಲದು ಅನ್ನೋದು ನನ್ನ ಅಭಿಪ್ರಾಯ. ಸರಿತಾ ಅವ್ರನ್ನ ನಾನು ಮಾತನಾಡಿಸ್ಬಿಡ್ತೀನಿ ಕೊನೆಯದಾಗಿ. ಸರಿತಾ ಅವರೇ, ಕೊನೆಯದಾಗಿ ಈಗ ಸದ್ಯಕ್ಕೆ
ತ್ವರಿತಗತಿಯಲ್ಲಿ ಏನಾಗಬೇಕು ಅಂತಾರೆ? ಯಾಕಂದ್ರೆ ಮಹಿಳಾ ಸಿಬ್ಬಂದಿ ನೈಟ್ ಶಿಫ್ಟ್ ಮಾಡಬೇಕಾಗಿದೆ, ಅವರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ, ರಕ್ಷಣೆ ಇಲ್ಲ, ಏನಾಗಬೇಕು ಮುಖ್ಯವಾಗಿ. ರಕ್ಷಣೆ ಇಲ್ಲ. ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಸವಿತಾ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಈಗ ತಕ್ಷಣಕ್ಕೆ ಏನಾಗಬೇಕು ಅಂತ ಹೇಳ್ತೀರಾ ಮಹಿಳಾ ಸಿಬ್ಬಂದಿಯ ಭದ್ರತೆ ಹಾಗೂ ಅವರ ವ್ಯವಸ್ಥೆಯಲ್ಲಿ? ಮೇಡಮ್, ಅವರಿಗೆ ರಕ್ಷಣೆ ಇಲ್ಲದೆ ಅವರಿಗೆ ಡ್ಯೂಟಿ ಕಳ್ಸೋದು ತಪ್ಪಾಗುತ್ತೆ. ಅವ್ರಿಗೊಂದು ರಕ್ಷಣೆ ವ್ಯವಸ್ಥೆ ಮಾಡಬೇಕು. ಯಾರಾದರೂ ಧ್ವನಿ ಎತ್ತಿ ಮಾತಾಡಿದ್ರೆ ಅಂಥವ್ರನ್ನ ಇವತ್ತು ಡಿಸ್ಟಿಕ್ಕಿಂದ ಬೇರೆ ಡಿಸ್ಟಿಕ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ಡ್ಯೂಟಿಲೇ ಇರಬಾರ್ದು ಮೇಡಮ್. ಎಸ್, ಡ್ಯೂಟಿಯಲ್ಲೇ ಇರಬಾರ್ದು ಅನ್ನುವಂಥದ್ದು ಸವಿತಾ ಅವರ ಮಾತು. ಧನ್ಯವಾದ ಸವಿತಾ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ. ಕೊನೆಯದಾಗಿ ಶ್ರೀಧರ್ ಅವರೇ, ಅದೇ ಒಂದು ಪ್ರಶ್ನೆ. ನನ್ನ ಪ್ರಕಾರ ಈಗ ಸರ್ಕಾರದಿಂದ ರಿಲೀಸ್ ಆಗಿರುವಂತಹ ದುಡ್ಡು 108 ಸೇವೆಗೆ ಅಥವಾ ಯೋಜನೆಗೆ ಅಂತ ಕನಿಷ್ಠ 10% ಅಲ್ಲಿ ಕೆಲಸಕ್ಕೆ ಬಂದಿದೆಯಾ, ಕನಿಷ್ಠ 10% ಜನರನ್ನ ಸೇರಿದ್ಯಾ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಇಂತಹ ಸ್ಥಿತಿಯಲ್ಲಿ ಜೀವಿಕೆ ಜೊತೆ ಮುಂದುವರಿಸ್ಕೊಂಡು ಹೋಗಬೇಕಾ ಸರ್ಕಾರ ಈ ಯೋಜನೆಯನ್ನ, ಅಥವಾ ಅದರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾ, ದೂರನ್ನ ದಾಖಲಿಸಬೇಕಾ? ಮೇಡಮ್, ಇವರು ಏನು ಜೀವಿಕೆ ಏನು 2008ರಿಂದ ಇಲ್ಲಿವರೆಗೂ ಏನು ಭ್ರಷ್ಟಾಚಾರ ಮಾಡೈತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ವರದಿ ತರಿಸ್ಕೊಂಡು ಇಂಥ ಸಂಸ್ಥೆಗಳನ್ನ, ಯಾಕಂದರೆ ಇವರು ಸಾರ್ವಜನಿಕರ ಜೀವನ ಮೇಲೆ ಆಟ ಆಡ್ತಿದ್ದಾರೆ ಇವತ್ತಿನ ದಿನದಲ್ಲಿ. ಇಂಥ ಸಂಸ್ಥೆನ ಮೊದಲು ಹೊರಕಾಕಿ ಅಲ್ಲಿ ಸಿಬ್ಬಂದಿಗಳಿಗಾಗಿರ್ಬೋದು ಮತ್ತು ಸಾರ್ವಜನಿಕರ ರೋಗಿಗಳಿಗಾಗಿರ್ಬೋದು ರಕ್ಷಣೆ ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು. ನಾವು ಅವರಲ್ಲಿ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ಇವತ್ತೇನು ಅವ್ರು ಹೇಳಿದ್ದಾರೆ, ಮತ್ತು ಸಿಬ್ಬಂದಿಗಳನ್ನ ಹೇಳ್ಕೊಳ್ಳೋದು ಈ ಮೂಲಕ, ಈ ವೇದಿಕೆ ಮೂಲಕ ಹೇಳ್ಕೊಂಡಿಷ್ಟೇ. ಯಾರೂ, ಯಾಕಂದ್ರೆ ಇವತ್ತು ಒಬ್ಬರು ತೆಗಿಬೋದು, ಇಬ್ಬರು ತೆಗಿಬೋದು. ಇವತ್ತು 3,000 ಜನ ತೆಗೆದರೆ, ಸಚಿವರು ಮೊನ್ನೆ 700 ಜನ ಏನು ತೆಗೆದಿದ್ದಾರೆ ಅವ್ರಿಗೆ ಮತ್ತೆ ಇದನ್ನು ಕಲ್ಪಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ಯಾರೂ ಎದುರುಬೇಡಿ. ಇರೋ ವಾಸ್ತವ ಏನು ಇವತ್ತು ನೀವು ಅನುಭವಿಸಿದ್ರೆ, ನಿಮ್ಗೆ ಎಷ್ಟು ಹರಾಸ್ಮೆಂಟ್ ಇದೆ ಮತ್ತು ರೋಗಿಗಳಿಗೆ ಏನು ತೊಂದರೆ ಆಗ್ತಿದೆ, ನೀವು ಕರೆಕ್ಟಾದ ವರದಿ ಕೊಟ್ಟು ಸರ್ಕಾರಕ್ಕೆ ಮುಟ್ಟಿಸಿ ಅಂತೇಳಿ ನೀವು ಖಂಡಿತವಾಗಿಯೂ. ಆದರೆ ಈಗ ಸಚಿವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಖಂಡಿತವಾಗಿಯೂ ಸುವರ್ಣ ನ್ಯೂಸ್ ಮತ್ತು ಕವರ್ ಸ್ಟೋರಿ ತಂಡ ಅಭಿನಂದಿಸುತ್ತೆ. ಯಾಕೆಂದ್ರೆ ತ್ವರಿತಗತಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ವರದಿಯನ್ನ ನೋಡಿ ನಾನು ಈ ಕುರಿತಾಗಿ ತಕ್ಷಣವೇ ಕ್ರಮ ತೆಗೆದುಕೊಳ್ತೀನಿ ಅಂತ. ಇದರ ಜೊತೆಗೆ ಹಲವು ಬದಲಾವಣೆ, ಜೀವಿಕೆ ಸಂಸ್ಥೆಯ ಜೊತೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿಸಿ ಕೆಲಸ ಮಾಡೋದು. ಗೊತ್ತಾ, ಜೀವಿಕೆ ಒಂದೆಲ್ಲ ಸಂಸ್ಥೆ, ಸೇವೆಯ ಮನೋಭಾವ ಇರುವಂತ ಸಾಕಷ್ಟು ಸಂಸ್ಥೆಗಳಿಗೆ ಅವಕಾಶ ಕೊಡಿ ಅವರಿಗೆ. ಆದ್ರೆ ಸೇವೆಯ ಹೆಸರಿನಲ್ಲಿ ಇಷ್ಟು ದಿನ ತಿಂದಿರೋದನ್ನ ಖಂಡಿತವಾಗಿಯೂ ತೆಗಿಬೇಕಾಗುತ್ತೆ ಆಚೆಗೆ. ಜೀವ ಕೊಟ್ಟ ಹಾನಿ ಮತ್ತೆ ಇಷ್ಟು ತಿಂದಂತ ಭ್ರಷ್ಟಾಚಾರವನ್ನ ಅದರ ತನಿಖೆ ಆಗ್ಲೇಬೇಕು. ಅದು ತನಿಖೆ ಆಗಿ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಖಂಡಿತ. ಆ ಎಷ್ಟು ಪ್ರಮಾಣದ ಭ್ರಷ್ಟಾಚಾರ ಆಗಿದೆ, ಎಷ್ಟು ಪ್ರಮಾಣದ ಹಣವನ್ನ ಇಲ್ಲಿ ಕೊಳ್ಳೆ ಹೊಡೆಯಲಾಗಿದೆ, ಜನರ ಜೀವವನ್ನ ಉಳಿಸ್ತಾ ಇದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ಹೆಸರಲ್ಲಿ ಅನ್ನೋದನ್ನ ಖಂಡಿತವಾಗಿಯೂ ಸರ್ಕಾರ ಬಯಲಿಗೆ ತರಬೇಕಾಗುತ್ತೆ. ಜೊತೆಗೆ ಇಂತಹ ಒಂದು ಅದ್ಭುತ ಆಲೋಚನೆಯನ್ನ, ಇಂತಹ ಒಂದು ದೊಡ್ಡ ಯೋಜನೆಯನ್ನ ವ್ಯವಸ್ಥಿತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಗತಕ್ಕೆ ತರೋದು, ಮುಂದಿನ ದಿನಗಳಲ್ಲಿ ಈ ಯೋಜನೆ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಕೂಡ ಸರ್ಕಾರದ ಜವಾಬ್ದಾರಿಯಾಗುತ್ತೆ. ಆದಷ್ಟು ಬೇಗ ಸರ್ಕಾರ ಈ ಕುರಿತಾಗಿ ಕ್ರಮ ಕೈಗೊಳ್ಳಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.